ಎಷ್ಟು ಮಾಡ್ಯಾರ ನೋಡ್ರಿ ನೋಡ್ರಿ ಎಷ್ಟು ಮಾಡ್ಯಾರ ನೋಡ್ರಿ ಎಷ್ಟು ಮಾಡ್ಯಾರ 3, 7, 8, 10 ಬ್ಯಾಲೆಟ್ ಪತ್ತಿ ಪ್ರತಿಗಳನ್ನು ಹಾಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಆರೋಪ ಮಾಡ್ತಾರೆ. ಈಗ ನಮಗೇನ ಸಂಶಯ ಬರ್ತದಪ್ಪ ಅಂತಂದ್ರೆ ಇವರು ಪದೇ ಪದೇ ಚುನಾವಣೆಯನ್ನು ಮುಂದೂಡಿ ಅಂತಕ್ಕಂಥ ಮಾತನ್ನ ಇವರು ಹೇಳ್ತಾ ಇದ್ರು. ಆ ಒಂದು ಕಾರಣವಾಗಿ ಇವರು ಮುಂದೂಡಾಕ ನಮ್ಮ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಹಿಂದೇಟು ಹಾಕಿದಕ್ಕೆ ಉದ್ದೇಶಪೂರ್ವಕವಾಗಿ ಚುನಾವಣೆ ಪ್ರಾರಂಭಗೊಳ್ಳೋಕ್ಕಿಂತ ಮೊದಲೇ ಆ ಬ್ಯಾಲೆಟ್ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಹೆಂಗಾದ್ರೂ ಚುನಾವಣೆ ಮುಂದೂಡಬೇಕಾಗಿತ್ತು. ಅವರಿಗೆ ಉದ್ದೇಶಪೂರ್ವಕವಾಗಿ ಆ ರೀತಿಯ ಕೃತ್ಯವನ್ನ ಮಾಡಿದವರು ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ನಮ್ಮವ್ರು ಅರ್ಜಿದ್ರು ಅಂದ್ರೆ ಅವ ಆರೋ ಏನು ಕತ್ತಿ ಕಾಯ್ತಿದ್ದ, ನಾನು ಆರೋ ಕತ್ತಿ ಕಾಯ್ತಿದ್ದ ಬಿಡ್ತಿದ್ದ, ಪೊಲೀಸರು ಕತ್ತಿ ಕಾಯ್ತಿದ್ರು. ಅದ್ರಾಗ ಸೀಲು ಸಹಿ ಮಾಡಿದಾರೆ ಯಾರು? ಸೀಲಾಗಿ ಆ ಮತಪತ್ರಕ್ಕೆ ಸಹಿ ಮಾಡ್ತಾರೆ ಅಭ್ಯರ್ಥಿ, ನೀವು ಬಂದು ಮತದಾರರಂತೆ ಸಹಿ ಮಾಡ್ತೀರಿ, ಅದನ್ನು ಯಾರೋ ಸಹಿ, ಮತ್ತು ಅದಕ್ಕೆ ಸೀಲ್ ಕೂತಾರಲ್ಲ ಇದರಿಂದ ಹಿಂದ್ಗಡೆ ಸೀಲ್ ಹಾಕಲ್ಲ ಮತಪತ್ರದ ಹಿಂದೆ ಸೀಲ್ ಹಾಕ್ತಾರ. ಈ ಒಂದು ಕೌಂಟರ್ ಫೈಲ್ನಾಗ ಸಹಿ ಮಾಡಿಸ್ಕೊತಾರ, ಇದಕ್ಕೆ ಸೀಲ್ ಹಾಕ್ಯಾರ, ಇದಕ್ಕೆ ಸಹಿ ಮಾಡಿಸ್ಕೊಂಡಾರ. ಮತ್ತು ಅದು ಯಾರು ಮಾಡಿದ್ರು? ಅಷ್ಟು ಮಾಡಲ್ತನ ನೀನು ಬಿಟ್ಬಿಟ್ಟಿದ್ದೀರೇನು? ಮಾಡಲಿ ಅಂತ ಬಿಟ್ಟಿದ್ದೀರೇನು? ಅವ್ನಿಗೆ ಯಾವಾಗಿದ್ದಾನೆ ಹಿಂಗೆ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಅವರು ಅಚಾನಕ್ ಹಿಂಗೆ ತೆಗೆದುಗಳೇ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡ್ಗಳೇ ಗೊತ್ತಾಗ್ಬಿಡ್ತದೆ. ಅದು ಕಲರ್ ಇರ್ತಲ್ಲ, ಅದು ವೈಟ್ ಪೇಪರ್ ಆದರೆ ಏನು ಅನಿಸ್ತಿರ್ಲಿಲ್ಲ. ವೈಟ್ ಪೇಪರ್ ಆದರೆ ಅವ್ರಿಗೆ ಡೌಟ್ ಬರ್ತಿದ್ದಿಲ್ಲ. ಅವ ಹಿಂಗೆ ತೆಗೆದು ಹಿಂಗೆ ಕೆಳಗೆ ಹೋಗಿದ್ರೆ, ಈಗ ನನ್ನ ಹತ್ರ ಐತಿ ಹಿಂಗೆ ತೆಗೆದು ಹಿಂಗೆ ಕೆಳಗೆ ಹೋದ್ರೆ ಗೊತ್ತಾಗ್ತಿಲ್ಲ. ಅವ ತೊಗೊಂಡು ಹಿಂಗೆ ಬುಡಕಿಟ್ಬಿಟ್ಟಾನ ಅಂದ್ಗಳ ತಕ್ಷಣ ಏನಾಗುತ್ತಾ, ಏನದು ಯಾಕೆ ಕರ್ದಿ, ಅಲ್ಲಿ ಬುಕ್ ಅಲ್ಲಿ ಐತೆ ಅಲ್ಲಿ ಹಿಡ್ಕೊಂಬಿಟ್ಟಾನ. ಅವ ಗಟ್ಟಿಯಾಗಿ ಹಿಡ್ಕೊಂಡು ಏನು ಹೇಳ್ಯಾನ, ಅವನ್ನೆಲ್ಲ ತೆಗಿಸಿರಿ ಇವ್ರದ್ದೆಲ್ಲ ಬಣ್ಣ ಬೈಲಿಗೆ ಬಂದೈತೆ. ಈಗ ಇವ್ರು ಯಾವ ರೀತಿ PKPS ಚುನಾವಣೆಯಲ್ಲಿ ಅನ್ಯಾಯ ಮಾಡಿ, ಅಕ್ರಮ ಮಾಡಿ, ಮೋಸ ಮಾಡಿ ಏನು ಮತ್ತು ಆಯ್ಕೆ ಮಾಡಿದ್ದಾರೆ ಅನ್ನೋದು ಈಗ ಇದರಿಂದ ಸ್ಪಷ್ಟ ಸಾಬೀತು. ನಾವು ಆ ಬ್ಯಾಲೆಟ್ ಪೇಪರ್ ಹರ್ಕೊಂಡು ಹೋಗಿದ್ರ ನಾವು ಅವತ್ತು ಅರ್ಜಿ ಕೊಟ್ಟಿವಿ. ಇಲ್ಲಿ ಅವತ್ತ ಚುನಾವಣೆ ಅಧಿಕಾರಿಗೆ ಅರ್ಜಿ ಕೊಟ್ಟಿವಿ. ನಾವು ಏನಂತ ಅರ್ಜಿ ಕೊಟ್ಟಿವಿ, ಅಧಿಕಾರಿಗಳು ಹರ್ಕೊಂಡಿದ್ದಾರೆ, ಕೂಡಲೇ DR ಅವರು ಸ್ಥಳಕ್ಕೆ ಬರಬೇಕು, DR ಅವರು ಸ್ಥಳ ಮಜರ್ ಮಾಡಬೇಕು, DR ಅವರು ಎಲ್ಲ ಅಭ್ಯರ್ಥಿಗಳ ಎದುರಿಗೆ ಅವನ್ನ ಬ್ಯಾಲೆಟ್ಗಳ ಪರಿಶೀಲನೆ ಆಗಬೇಕು ಅನ್ನುವಂಥ ಮನವಿಯನ್ನು ಅವತ್ತೇ ಕೊಟ್ಟಿದ್ವಿ. ನಾವೇ ಕೊಡ್ತಿದ್ವಿ, ನಮ್ಮ ಅಭ್ಯರ್ಥಿಗಳು ಯಾಕೆ ಕೊಡ್ತಿದ್ರು? ನಮ್ಮ ಅಭ್ಯರ್ಥಿಗಳ ಬ್ಯಾಲೆಟ್ ಹರಿದಿದ್ರು. ಸರಿಯಾಗಿ ಏನು ಅವ್ರಿಗೆ ಯಾರು ಪಾಠ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ಪಾಠ ಮಾಡೋರು ಅರ್ಧ ಪಾಠ ಮಾಡಿದ್ದಾರೆ. ಅವರಿಗೆ ಮುಖಂಡರಿಗೆ ಪ್ರೆಸ್ ಮೀಟ್ ಮಾಡಿದ ಮುಖಂಡರಿಗೆ ಪಾಠ ಮಾಡಿದ್ರಲ್ಲ, ಅವರಿಗೆ ಅರ್ಧ ಪಾಠನ ಮಾಡಿದ್ದಾರೆ. ಅಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಏನ್ ನಡೆದೈತೆ